ಕರುದ್ರ ಯಜಮಾನ್ರೆ? ನೀನ್ ಹೋಗೆ, ನಿನ್ನ ಯಾರು ಕರ್ದಿದ್ದು? ಮತ್ತೆ ಅಮ್ಮ ಅಂತ ಕಿರ್ಚಿದ್ ಯಾರು? ಓ ಹಾಗಾದ್ರೆ ನಿನಗ್ ನೋವಿಲ್ವಾ ವಿಜಯ್? ಅಯ್ಯೋ ಹೋಗೆ, ನೀನ್ ಎಳಸಲ್ಕ ಈ ಗಂದ್ ಮಾತ್ರಕ್ಕೆ ನನ್ ಕಾಲ ಏನಾಗ್ಬಿಡುತ್ತೆ. ಇರೋದನ್ನ ಇಲ್ಲ ಅಂತ ಹೇಳೋದು, ಇಲ್ದಿರೋದನ್ನ ಇದೆ ಅಂತ ಹೇಳೋದು, ಇದೆರಡುನು ದಿಮಾಕ್ ಅಂತಲೇ ಕರೀತಾರೆ ಯಜಮಾನ್ರೆ. ಏಯ್, ಇನ್ನೊಂದು ಮಾತಾಡಿದ್ರೆ ಈಗ ಸೋತ್ ಬಿಡ್ತೀನಿ ನೋಡು. ಆಗುತ್ತಾ? ಸುಮ್ನಿರಮ್ಮ, ಅವನಿಗೆ ಹೆಣ್ಮಕ್ಳು ಅಂತಂದ್ರೆ ಗೌರವ, ಇಲ್ಲಾಂದ್ರೆ ಯಾವಾಗ್ಲೂ ನಾನು ಒದ್ದು ಹೊರಗೆ ಆಗ್ತಿದ್ದ. ಒದ್ಯೋ ಗಂಡು ಒದ್ದಾಡ್ತಿರೋದ್ ನೋಡಿದ್ರೆ ಬೇಜಾರಾಗುತ್ತೆ ತಾರಣ್ಣ ಅಂಕಲ್. ಏಯ್, ಯಾವನೇ ಒದ್ದಾಡ್ತಿರೋದು ನೋಡಿ, ಇವಾಗ ಡ್ಯಾನ್ಸ್ ಮಾಡ್ತೀನಿ. ಆಯ್ತು ಬಿಡಿ ಯಜಮಾನ್ರೆ, ನೀವೇ ಗಟ್ಟಿಗರು. ಇಲ್ಲ ಮಾಮ, ಅವಳು ಮುಂದೆ ತೋರ್ಸ್ಕೊಂಬಾರ್ದು ಅಂತ ಡ್ರಾಮಾ ಮಾಡ್ದೆ. ಮುಟ್ಬೇಡ ನೀನ್ ಬಿಡು. ಪ್ಲೀಸ್ ಮಾಮ, ಪ್ಲೀಸ್ ಮಾಮ. ಅಲ್ಲ ಕಣ, ಇದೊಂಥರ ಚೆನ್ನಾಗಿದೆ. ನೀನು ಡ್ರಾಮಾ ಸಖತ್ತಾಗಿ ಆಡ್ತೀಯ, ಆದ್ರೆ ಡ್ರಾಮಾದಲ್ಲಿ ಆಕ್ಷನ್ ಸೀನ್ ಎಲ್ಲ ಅವಳು ಬಿಟ್ಕೊಡ್ತೀಯ. ಇದೊಳ್ಳೆ ಕಥೆ ಆಯ್ತಲ್ಲ ನಿಂದು. ಈ ತರ ಬಾಯಿ ಪಡ್ಕೊಳ್ಳೋ ಬದಲು ನಂಗೆ ನೋಯ್ತಿದೆ ಅಂತ ಅವಳ ಹತ್ರನೇ ಹೇಳ್ಬೋದಿತ್ತಲ್ಲ ನಿಂಗೆ. ಗೀತಾ ಹತ್ರ ತಲೆ ಬಗ್ಸೋಕೆ ನಂಗೇನ್ ತಲೆ ಕೆಟ್ಟಿದ್ಯಾ ಮಾಮ? ನೋ ಚಾನ್ಸ್. ನಾನೇ ಸರಿ ಮಾಡ್ಕೊಂತೀನಿ. ಏನ್ ತಲೆನ? ಆಹಾ ಭಾನು, ನಮ್ಮ ಶ್ರುತಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡೋದು ಕಲ್ತ್ಕೊಂಡಿದ್ದಾಳೆ ಗೊತ್ತಾ? ತುಂಬಾ ಚೆನ್ನಾಗಿ ರಿಲ್ಯಾಕ್ಸಿಂಗ್ ಆಗ್ತದೆ. ಮಕ್ಕಳು ಮೇಲೋಗಿ ಆಟ ಆಡ್ಕೊಳ್ರಪ್ಪ. ಯಾಕೆ ಬೇಕ್ರೆ? ಸುಮ್ಮನೆ ಅದು ಮದುವೆ ಆಗಿರೋರ ವಿಷಯನ ಮಕ್ಕಳು ಮುಂದೆ ಮಾತಾಡೋದು ಬೇಡ ಅಂತ. ಪುಟ್ಟ ಹೋಗಪ್ಪ. ಕಿರಣ್, ಶ್ರುತಿ, ಈಗ ಹೇಳಿ ಬೇಕ್ರೆ. ಸುಮ್ನೆ ಇರ್ರಿ, ಅವ್ರೇನ್ ಚಿಕ್ಕ ಮಕ್ಳ? ಸುಶೀಲಾ, ಸುಮ್ಮನೆ ಇರೇ. ಮದುವೆ ಆಗೋವರೆಗೂ ಎಲ್ಲರೂ ಚಿಕ್ಕ ಮಕ್ಕಳೇ. ಆದರೆ ಮದುವೆ ಆದಮೇಲೆ ಚಿಕ್ಕ ಮಕ್ಕಳ ಥರ ಆಡಿದ್ರೆ ಚೆನ್ನಾಗಿರೋಲ್ಲ ಅಲ್ವೇ ಬಿಗ್ರೆ? ಈಗೇನಾಯ್ತು? ಅದು ಇನ್ನೂ ಏನೂ ಆಗಿಲ್ಲ ಅನ್ನೋದೇ ಸಬ್ಜೆಕ್ಟ್. ಇದು ಸರಿಯಾಗಿಲ್ಲ ಬಿಗ್ರೆ, ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಏನ್ ಸರಿಗಿಲ್ಲ? ಅಲ್ಲ, ದೊಡ್ಡವರಾದ್ ನೀವು ಇದ್ಕೊಂಡು ಆಗ್ಬೇಕಾಗಿರೋದನ್ನ ಆಗೋಗ್ ಬಿಡದೆ ಆಟ ನೋಡ್ತಾ ಇದ್ರಲ್ಲ, ಇದು ಸರಿನಾ? ಹೇಳಿ ಬೀಗ್ತಿಯಮ್ಮ. ಮೊದಲು ಸ್ಪಷ್ಟವಾಗಿ ಏನ್ ವಿಷಯ ಅಂತ ಹೇಳಿ, ಆಮೇಲೆ ಮಾತಾಡೋಣ. ಅಲ್ಲ, ಗೀತಾ ಮತ್ತು ವಿಜಯ್ ಸಾಹೇಬ್ರದ್ದು ಮದುವೆ ಆಯ್ತು. ಅದಾದ್ಮೇಲೆ ಏನಾಗಬೇಕಾಗಿತ್ತು ಅದು ಆಗಿಲ್ವಲ್ಲ. ಸುಮ್ಮನೆ ಅವರಿಬ್ರು ಓದಕ್ ಕಳಿಸ್ತಾ ಇದ್ದಾರೆ ವಿನಃ ಒಂದಾಗೋಕೆ ಎಲ್ಲಿ ಬಿಡ್ತಾ ಇದ್ದೀರಾ? ಅಲ್ಲ, ಅದು ಅಲ್ಲ, ಓದಿಗೂ ಸಂಸಾರಕ್ಕೂ ಏನ್ ಸಂಬಂಧ? ಓದೇನ್ ಸಂಸಾರ ನಡೆಸುತ್ತಾ? ಅಲ್ಲ ಬೀಗ್ರೆ, ಸಂಸಾರ ಮಾಡೋದಕ್ಕೆ ಬಿಟ್ರೆ ಮನೆ ಬೆಳಗೋದಕ್ಕೆ ಮಾಣಿಕ್ಯನಂತ ಮಗು ಕೊಡುತ್ತೆ. ನೋಡಿ ಬೇಕ್ರೆ. ಇನ್ನು ನೋಡೋದೇನು ಇಲ್ಲಪ್ಪ, ಆಗ್ಬೇಕಷ್ಟೇ. ನಾನಿವತ್ತು ನಮ್ಮ ರಾಜಪುರೋಹಿತರಿಗೆ ಫೋನ್ ಮಾಡಿ ಕೇಳಿದೆ, ಇವತ್ತಿನ ಮುಹೂರ್ತ ಬಹಳ ಪ್ರಶಸ್ತವಾಗಿದೆಯಂತೆ.
ಈ ಮುಹೂರ್ತದಲ್ಲಿ ಗಂಡು ಮಗು ಹುಟ್ಟಿದ್ರೆ ಭೀಮಸೇನನ್ ತರ ಹುಡ್ತಾನಂತೆ, ಹೆಣ್ಮಗು ಹುಟ್ಟಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಹುಡ್ತಾಳಂತೆ. ಇನ್ನೇನ್ ಬೇಕು ಬೀಗ್ರೆ? ನೋಡಿ ಶ್ರೀನಿವಾಸ್, ನೋಡಿ, ನೀವು ಬಾಯಿ ತುಂಬಾ ಬೀಗ್ರೆ ಅನ್ನಿ ಸಾಕು. ಹೆಸರು ಹಿಡಿದು ಕರೆಯೋದು ಏನ್ ಚಂದ ಬೀಗತಿಯಮ್ಮ. ನನ್ನ ಆಸೆ ನಿಮ್ಮನ್ಸಲು ಅದೇ ಆಸೆ ಇತ್ತು, ಆದ್ರೆ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ರಿ. ನನ್ ಬಂದಿ ಸರಿ ಹೋಯ್ತು. ಇಷ್ಟಕ್ಕೂ ಮೊಮ್ಮಕ್ಕಳನ್ನ ಎತ್ತಾಡಿಸ್ಬೇಕು ಅನ್ನೋ ಆಸೆ ಯಾರಿಗಿರಲ್ಲ ಹೇಳಿ? ಹಾ, ನಾನ್ ಡಿಸೈಡ್ ಮಾಡಾಯ್ತು. ನೀವು ಬೇಡ ಅನ್ನೋಲ್ಲ ಅಂತ ನನಗೆ ಗೊತ್ತು. ಒಟ್ನಲ್ಲಿ ಇವತ್ತೇ ಗೀತಾ ಮತ್ತು ಅಳಿಮೆಯಿಂದ ಫಸ್ಟ್ ನೈಟ್, ಮೊದಲ ರಾತ್ರಿ. ರೀ, ಆಯ್ತು ಬಿಡು ಬಾ, ಒಳ್ಳೆ ಮುಹೂರ್ತ ಅಂತ ಹೇಳ್ತಿದ್ದಾರೆ. ಸಂಸಾರ ಶುರುವಾಗ ಜವಾಬ್ದಾರಿನ ಬೆಳೆಸೋದೆ ಸಂಸಾರ ಅಲ್ವಾ? ಇದಪ್ಪ ಗಂಡೊಪ್ಪ ಮಾತು ಅಂದ್ರೆ ಮೆಚ್ಚದೆ ಬೀಗ್ರೆ, ಮೆಚ್ಚದೆ. ಅವ್ವ, ಅಳಿಮಯ್ಯ, ಓ ಏನ್ ಮಾಡ್ತಿದೀಯಾ? ಇಲ್ಲಿ ಕೊಡಪ್ಪ, ನಾನು ಓದ್ತೀನಿ. ರಾತ್ರಿ ಆಯ್ತು ಲಗೋಣ ಎಂದು ನಿಮ್ಮ ಶೋಭಾನ. ಏ ಮಮ್ಮ, ನಾನಿಲ್ಲಿ ನೋವಲ್ಲಿ ಒದ್ದಾಡ್ಕೊಂಡ್ ಸಾಯ್ತಾ ಇದ್ರೆ ನೀನ್ ಶೋಭನದ ಆಡಾಡ್ಕೊಂಡ್ ಬಂದಿದ್ಯಾ? ವಿಜಯ, ಇವತ್ತಿನ ನನ್ನ ಸಿಚುವೇಶನ್ಗೆ ಇದಕ್ಕಿನ್ನ ಚೆನ್ನಾಗಿರೋ ಮತ್ತೊಂದು ಹಾಡು ನನ್ನ ತಲೆಗೆ ಬರ್ತಿಲ್ಲ ಕಣೋ. ಕರೆಕ್ಟಾಗಿ ಸೂಟ್ ಆಗುತ್ತೆ. ಏನ್ ಕಿಂಡಲ್ ಮಾಡ್ತಿದ್ಯಾ ಮಮ್ಮ? ಕಿಂಡರ್ ಅಲ್ಲ ಕಣೋ, ಅಲ್ಲಿ ಕಿಂಡರ್ ಗಾರ್ಡನ್ ಅಲ್ಲಿ ಒಂದಷ್ಟು ಮಕ್ಕಳು ಕಮ್ಮಿ ಆಗಿದಾರಂತೆ. ಅದಕ್ಕೆ ನೀನು ಮತ್ತೆ ನಿನ್ನ ಶ್ರೀಮತಿ ಗೀತಾ ಸೇರ್ಕೊಂಡು ಒಂದಷ್ಟು ಮಕ್ಕಳನ್ನ ಸೃಷ್ಟಿಸಿ ಅಲ್ಲಿಗೆ ಸಪ್ಲೈ ಮಾಡಬೇಕು ಅಂತ ಗುರು ಹಿರಿಯರೆಲ್ಲ ಸೇರ್ಬಿಟ್ಟು ಇವತ್ತು ಮುಹೂರ್ತ ಇಟ್ಟಿದ್ದಾರೆ. ಮಮ್ಮ, ತಡದ್ ನಿಲ್ಸು. ಇದು ನಿನ್ನ ಮಾವ BP ಶ್ರೀನಿವಾಸನ್ ಎಂಬ ಅವನಾಡಿರೋ ಮಾತು. ಅದಕ್ಕೆ ಈ ಮನೆ ಡಿಸೈಡಿಂಗ್ ಅಥಾರಿಟಿ ಶ್ರೀಯುತ ಸೂರ್ಯಪ್ರಕಾಶ್ ಅಲಿಯಾಸ್ ನಿಮ್ಮಪ್ಪ ಒಪ್ಪಿ ಸಿಗ್ನೇಚರ್ ಹಾಕಿ ಸೀಲ್ ಹಾಕಿ. ಯಾವ್ದಕ್ ಮಾಮ? ಇನ್ಯಾವುದಕ್ಕೆ? ನಿನ್ ಫಸ್ಟ್ ನೈಟ್ಗೆ. ನನ್ ಲೈಫ್ ಫಿಕ್ಸ್ ಮಾಡಕ್ ಅವ್ರು ಯಾರು? ಏನು ಫಿಕ್ಸ್? ಇದು ಬರೀ ಫಿಕ್ಸ್ ಅಲ್ಲೋ ವಿಜಯ್ ಕುಮಾರ, ಇದೊಂಥರ ಮ್ಯಾಚ್ ಫಿಕ್ಸ್. ಇಬ್ಬರು ಟೀಮ್ ಓನರ್ಗಳು ಮ್ಯಾಚ್ ಫಿಕ್ಸ್ ಮಾಡಿದ್ಮೇಲೆ ಅವರ ಬಯಕೆಗಳಿಗೆ ತಕ್ಕಂತ ಆಡ್ ಬರೋದಷ್ಟೇ ಪ್ಲೇಯರ್ಸ್ಗಳ ಕೆಲಸ. ಇನ್ನು ನಿನಗೇನು ಉಳಿದಿಲ್ಲ. ಯಾವಾಗ ನಡೀತು ಮಾಮ? ಇದು ಜಸ್ಟ್ ಒಂದು 5:43 ಯಮಗಂಡ ಕಾಲದಲ್ಲಿ ನಡೆಯಿತು ಕಣೋ. ಇವಾಗ 2 ನಿಮಿಷ ಹಿಂದೆ ಅಷ್ಟೇ ನಡೆದಿರೋ ವಿಷಯ ಕಣೋ. ವಿಷಯ ತುಂಬಾ ಬಿಸಿ ಬಿಸಿಯಾಗಿದೆ. ಹಂಗೆ ಬಾಂಡ್ಲಿಂದ ಎತ್ಕೊಂಡ್ಬಂದು ನನ್ನ ಬಾಯಿಗೆ ಸುರಿತಾ ಇದ್ದೀನಿ. ಇವತ್ತು ನಿನ್ನ ಮೊದಲ ರಾತ್ರಿ ಕಣೋ ವಿಜಯ್ ಕುಮಾರ. ಮಾಮ, ನೋ ಚಾನ್ಸ್. ಅಂತ ನೀನು ಬಾಯಿ ಪಡ್ಕೊಂಡ್ರು ಅದಕ್ಕೆ ಬೆಲೆ ಇಲ್ಲ ಕಣೋ ವಿಜಯ್ ಕುಮಾರ. ಬಿಡು ಮಾಮ, ಅಮ್ಮಂಗೆ ಹೇಳ್ಬರ್ತೀನಿ. ಇದು ನಿನ್ನ ಜೀವನದ ದುರಂತ ಕಣೋ, ಹಿಡ್ಕೊ. ಒಪ್ಪಿಗೆ ಕೊಟ್ಟ ಗುಂಪಲ್ಲಿ ನಿನ್ನ ಅಮ್ಮನೂ ಇದ್ಲು. ಆ BP ಶ್ರೀನಿವಾಸ ಎಲ್ಲರ ಬಾಯಿ ಕಟ್ಟಾಕಿ ಅವನ ಫೈಲ್ನವನು ಪಾಸ್ ಮಾಡ್ಕೊಂಡ್ಬಿಟ್ಟು
ಒಟ್ನಲ್ಲಿ ನಿನ್ನ ಹಣೆ ಬರದಲ್ಲಿ ಶತ್ರುಗಳ ಜೊತೆ ಸಂಸಾರ ಅಂತ ಬರೆದಿದ್ರೆ ಯಾವನಿಗೆ ಏನು ಮಾಡೋಕ್ಕಾಗತ್ತೆ ಅಲ್ವೇ? ಎಲ್ಲ ಗೀತಾ ಟ್ರಿಕ್ಸ್ಗಳು ನಂಗೆಲ್ಲ ಅರ್ಥ ಆಗತ್ತೆ. ಈ ಶ್ರೀಮಂತ ಮನೆತನದಲ್ಲಿ ಬಂದು ನೈಸಾಗಿ ಸೆಟ್ಲ್ ಆಗೋಕೆ ಅವಳು ಆಡ್ತಿರೋ ನಾಟಕ ಇದು. ಇಲ್ಲಿ ಜಗಳ ಮಾಡಿಕೊಂಡು ಬಿಲ್ಡಪ್ ಬೇರೆ ತಗೊಳ್ತಿರೋ ಗೀತಾ ಅದನ್ನ ಪ್ಯಾಚಪ್ ಮಾಡೋಕೆ ಅವಳ ಅಪ್ಪ ಅಮ್ಮನ ಅಲ್ಲಿಂದ ಕರೆಸ್ಕೊಂಡು ಸಂದರ್ಭನ ಅವಳಿಗೆ ಬೇಕಾದಂಗೆ ಯೂಸ್ ಮಾಡ್ಕೊಂತಿದ್ದಾಳೆ. ಅವಳ ಬಯಕೆಯ ಹರಕೆಗೆ ನೀನು ಕುರಿ, ಹರಕೆಯ ಕುರಿ. ರೆಡಿ ಆಗು ಮಗನೇ, ರೆಡಿ ಆಗು ನಿನ್ನ ಫಸ್ಟ್ ನೈಟ್ಗೆ. ಇದು ದೀಪ ಆರಿಸಿ ಕ್ಯಾಂಡಲ್ ಲೈಟ್ ಬಲ್ಬ್ ಹಾಕು. ನೋ, ಈ ಪ್ಲಾನ್ ಅನ್ನ ಪಚಡಿ ಮಾಡ್ಬಾರ್ತೀನಿ. ಕಾಲು ನಿನ್ ಮಾತು ಕೇಳ್ತಿಲ್ಲ, ಕಾಲಾನು ನಿನ್ ಮಾತು ಕೇಳ್ತಿಲ್ಲ. ಒಟ್ನಲ್ಲಿ ನಿನ್ ಗತಿ ಅದೋ ಗತಿ. ಬೋಲೋ ಶ್ರೀಕೃಷ್ಣ ಪರಮಾತ್ಮಕಿ ಜೈ. ಬರೋದಾ? ವಿಜಯ್ ಕುಮಾರ, ನಿನ್ನ ಮೊದಲ ರಾತ್ರಿಗೆ ನನ್ನ ಕಡೆಯಿಂದ ಅಮ್ಮ ಏನಮ್ಮ ಹೇಳ್ತಿದ್ಯಾ? ಹೌದು ಕಡೆ, ಇವತ್ತೇ ನಿನ್ನ ಸಂಸಾರ ಶುರುವಾಗತ್ತೆ. ಇವತ್ತು ನಿನ್ನಾಳೆ ಅಂದ್ರೆ ಮೊದಲನೇ ರಾತ್ರಿ. ಅಮ್ಮ ಪ್ಲೀಸ್, ಅದಾಗದಿಲ್ಲ ಅಂತ ನಾನು ಹೇಳಿದ್ನಲ್ಲ. ಆಗ್ಲೇಬೇಕು ಅಂತ ನಿಮ್ಮಪ್ಪ ಎಲ್ಲರನ್ನೂ ಒಪ್ಸಿದಾರಲ್ಲ. ಅಮ್ಮ, ನಾನು ಓದ್ ಮುಗಿಬೇಕು, ಅದಕ್ಕೆ ಇನ್ನೂ 1 ವರ್ಷ ಕಳಿಬೇಕಮ್ಮ. ನನ್ನ ಕಾಲ್ ಮೇಲೆ ನಾನು ನಿಲ್ಬೇಕು. ಪ್ರತಿಯೊಂದು ಹೇಳಿದ್ನಮ್ಮ, ಆದ್ರೆ ನಿಮ್ಮಪ್ಪ ಯಾರ ಮಾತು ಕೇಳ್ತಾರೆ ಹೇಳು? ಒಂದ್ ರೀತಿಲಿ ನನಗೂ ಅದು ಸರಿ ಅನ್ನಿಸ್ತಾ ಇದೆ ಕಣೆ. ಯಾಕೆಂದ್ರೆ ನೀನು ಗೊಂದಲದಲ್ಲೇ ಈ ಮಂತ್ರಿ ಮನೆ ಗೂಡು ಸೇರಿದವಳು. ಇನ್ನು ಮುಂದೆ ನಿನ್ನ ಜೀವನ ಈ ಗೊಂದಲದಲ್ಲೇ ಸಾಗಬಾರ್ದು ಅಂದ್ರೆ ನಿನ್ನ ಸಂಸಾರ ಶುರುವಾಗಬೇಕು. ಪ್ರತಿಯೊಂದನ್ನು ಬದಲಾಯಿಸುತ್ತೆ ಗೀತಾ.